ತಾವು ಹೇಳಿದ್ವಿ ಎಣ್ಣೆ, ಡಾಲ್ಡಾ, ಟೀ, ಕಾಫಿ ಏನೆಲ್ಲ ತೋರಿಸ್ತಿಲ್ಲ ನಾವು, ಬಟ್ ಅದನ್ನು ತೋರಿಸಿದ್ವಿ. ನಾವು ಆಗಲೇ ಹೇಳಿದ ವಿಚಾರವಾಗಿ ಬ್ರ್ಯಾಂಡೆಡ್ ಒಂದು ಯೂಸ್ ಮಾಡಿದಾಗ ಅದರಲ್ಲಿ ಯಾವುದ್ರಲ್ಲೂ ಇರೋದಿಲ್ಲ. ಇತ್ತೀಚೆಗೆ ಈಗ ಎಲ್ಲರಿಗೂ ಅವೇರ್ನೆಸ್ ಬಂದಿದೆ, ಯಾವ್ದು ಬ್ರ್ಯಾಂಡ್ ಒಳ್ಳೇದಿದೆ ಅನ್ನೋದನ್ನು ಜನಸಾಮಾನ್ಯ ಎಲ್ಲರೂ ಈಗ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲ, ಹೋಟೆಲಿಯರ್ಸ್ ಎಲ್ಲ ಹೋಟೆಲಿಯರ್ಸ್ ನೀವು ಒಂದೇ ತಕಡಿಗೆ ಹಾಕೋಕ್ಕಾಗಲ್ಲ ಎಲ್ಲ, ಯಾಕೆಂದರೆ ಜನಸಾಮಾನ್ಯರಿಗೆ ಗೊತ್ತಿದೆ ಏನು ತಿನ್ನಬೇಕು ಅನ್ನೋದ್ರ ಬಗ್ಗೆ ಗೊತ್ತಿದೆ. ಯಾವ ಹೋಟ್ಲಲ್ಲಿ ಹೋಗ್ತಿದ್ರೆ ನಮಗೆ ಹೊಟ್ಟೆ ಉಬ್ಬರ್ಸಲ್ಲ ಅನ್ನೋದು ಗೊತ್ತಿದೆ, ಅವ್ರು ಹುಡ್ಕೊಂಡು ಹೋಗ್ತಾರೆ ಅದಕ್ಕೆ. ಹಾಗಾಗಿ ಎಲ್ಲ ಹೋಟ್ಲಲ್ಲೂ ನೀವು ಹೇಳಿದಾಗೆ ಹಲ್ಲಿ ಇರೋ ಬಾಲ ಹಾಕ್ಬಿಟ್ಟು ಟೀ ಮಾಡ್ತಾರೆ, ಅದೆಲ್ಲ ಎಕ್ಸಾಜರೇಷನ್ ಅಂತ ಅನಿಸ್ತು ನನಗೆ. ಅದಕ್ಕೆ ಬೇಕಾದ ಪ್ರೂಫ್ ಇಟ್ಕೊಂಡೇ ಮಾತಾಡ್ತಾ ಇದೀವಿ ನಾವು. ಅದು ನೀವು ಮಾತಾಡಿರೋ ಸಬ್ಜೆಕ್ಟ್ಗಳ ವಿಚಾರಗಳನ್ನ ಯಾರು ಮಾತಾಡಿದ್ದಾರೆ ಎಷ್ಟೇ ನೀವು ಹೇಳಿದ್ರು ಯಾರಿಗೂ ಇನ್ನೊಬ್ರು ಜೀವ ಅನ್ನೋದ್ರ ಬಗ್ಗೆ ಅವ್ರಿಗೂ ಕಾಳಜಿ ಇರುತ್ತೆ. ಹಲ್ಲಿ ಹಾಕೋದು, ಕಲರ್ ಹಾಕ್ತಾರೆ, ಹಲ್ಲಿ ಬಾಲ ಅಂತ ಹೇಳಿದ್ರಿ, ಅದು ಕಿಕ್ ಕೊಡುತ್ತೆ ಅಂತ ಹೇಳಿದ್ರಿ, ಅದೆಲ್ಲ ಸುಮ್ಮನೆ ಎಕ್ಸಾಜರೇಷನ್ ಅಷ್ಟೇ, ಖಂಡಿತ ಇಲ್ಲ. ನೀವು ಒಂದು 10 ಸ್ಯಾಂಪಲ್ ತಂದು ತೋರಿಸಿ ನೋಡೋಣ, ಅದಿಲ್ಲ. ಸುಮ್ಮನೆ ಯಾರೋ ಒಂದು ಮಾತು ಹೇಳ್ತಾರೆ ಅಂತ ಮಾತಿಗೆ ಹೇಳಿದ್ದೀರ ಅಷ್ಟೇ. ಕಲರ್ ಹಾಕಿರ್ಬೋದು, ಎಲ್ಲ ಹೋಟೆಲ್ನಲ್ಲೂ ಟೀ ಪೌಡ್ರ್ನಲ್ಲಿ ಕಲರ್ ಇದೆ ಅಂತ ಹೇಳಿದ್ರೆ ಒಪ್ಕೊತೀನಿ. ಆದರೆ ಈಗ ಇತ್ತೀಚೆಗೆ ಬ್ರ್ಯಾಂಡೆಡ್ ಯೂಸ್ ಮಾಡೋರಿಗೆ ಅದು ಕಲರ್ ಬಗ್ಗೆ ಗೊತ್ತೇ ಇದೆ, ಯೂಸೇ ಮಾಡಲ್ಲ ನಾವೆಲ್ಲ. ಅಲ್ಲ, ನೀವು ಮಾಡಲ್ಲ ಸರ್, ಅದೇ ಕಲರ್ ಬಗ್ಗೆ ನಾವು ರಾಧಾಕೃಷ್ಣ ಅಡಿಗರು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಪದಾರ್ಥಗಳನ್ನ ಯೂಸ್ ಮಾಡಿದಾಗ ಆ ಥರ ಯಾವುದೂ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ರೈಟ್ ಸರ್. ಮತ್ತೆ ಮಾರ್ಕೆಟ್ನಲ್ಲಿ ನೀವು ಬರ್ದೇರಂಗೆ ಮಾಡಬೇಕು. ಡಾಕ್ಟರ್ ಏನು ಮಾತಾಡ್ತಿಲ್ಲ. ಮೂಳೆ ಎಲ್ಲ ಇದು ಮಾಡಿ ವನಸ್ಪತಿ ಮಾಡುವಂಥ ತೋರಿಸಿದ್ರಿ. ಅದು ಹೆಚ್ಚಾಗಿ ಬಾಂಬೆಗೆ ಹೋಗುತ್ತೆ, ಅದು ಹೈದರಾಬಾದ್ ಕರ್ನಾಟಕದಲ್ಲಿ ತಯಾರಾಗುತ್ತೆ. ಪೊಲೀಸ್ನವ್ರು ರೈಡ್ ಮಾಡಿದ್ದು ಎಲ್ಲ ಸುದ್ದಿನೂ ಆಗಿದೆ. ಆದರೆ ಅದನ್ನೇ ಒಂದು ಲೇಬಲ್ ಹಚ್ಚಿಬಿಟ್ಟು ಕಳಿಸಿದರೆ ಯಾರು ತಗೊಂಡ್ರೆ ತಗೊಂಡವ್ರ ತಪ್ಪು ಏನು ಅಂತ ಅವ್ರೇನು ಮಾಡೋಕ್ಕಾಗತ್ತೆ? ಅವ್ರಿಗೇನು ಟೆಸ್ಟ್ ಮಾಡ್ಲಿಕ್ಕೆ ಏನು ಪ್ರಯೋಗಾಲಯ ಇದೆಯಾ? ಅವ್ರು ಎಲ್ಲಿ ಮಾಡಬೇಕು? ಅವರದು ನಿಜವಾದ ವನಸ್ಪತಿ ಅಂತ ತಗೊಂಡ್ಬಂದು ಯೂಸ್ ಮಾಡ್ತಾರೆ. ಅಂತ ಪದಾರ್ಥಗಳು ಬರ್ದೇರಂಗೆ ನೋಡಬೇಕಾಗಿರೋದು. ಹೌದು ಡಾಕ್ಟರ್, ಸರ್ಕಾರ ಕೆಲಸ ಅದು. ಮೊದಲನೇದಾಗಿ ತಾವು ತೋರಿಸಿರೋದು ನೋಡಿದರೆ, ಈಗ ಇದರಲ್ಲಿ ಮೊದಲನೇದಾಗಿ ಒಬ್ಬ ಗ್ರಾಹಕರು ಅಧ್ಯಕ್ಷರು ಹೇಳ್ದಂಗೆ ಅವರೇ ದೇವರು ಅಂತ ಹೇಳ್ತಾರೆ ಈ ಹೋಟೆಲ್ ಉದ್ಯಮಿಗಳು. ಸೊ ಅವರು ಮೊದಲನೇದಾಗಿ ಇನ್ನೊಂದು ಜೀವಕ್ಕೆ ನಾವು ಕೊಡ್ತಾ ಇದ್ದೀವಿ. ನಮ್ಮ ಮನೆಗೆ ಯಾರೋ ಊಟಕ್ಕೆ ಬಂದಿದ್ದಾರೆ, ಆ ಥರ ಒಂದು ಯೋಚನೆ ಮನಸ್ಸಲ್ಲಿ ಇಟ್ಕೊಂಡು ಅಡುಗೆ ಪ್ರಿಪ್ರೇಷನು, ಸ್ವಚ್ಛತೆ ಎಲ್ಲ ಮಾಡಿದರೆ ಏನೂ ಆಗೋದಿಲ್ಲ. ಡಾಕ್ಟರ್ ಮತ್ತು ವೆಂಕಟೇಶ್ ಬಾಬು, ನಿಮ್ಮ ಜೊತೆ ಮಾತ್ರ ಚರ್ಚೆ ಮುಂದುವರಿಸ್ತೀನಿ. ರಾಧಾಕೃಷ್ಣ ಅಡಿಗರು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ರಿ, ಥ್ಯಾಂಕ್ ಯು. ವಾಸ್ತವ ಅಡಿಗರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್. ಬೀದರ್ ನಗರಸಭೆದಾಗ ಏನಂದ್ರೆ ಆರೋಗ್ಯ ಸ್ಥಾಯಿ ಸಮಿತಿನೇ ಇಲ್ಲ. ಈ ಸಮಿತಿ ಮಾಡ್ತಕ್ಕಂಥ ಕೆಲಸಗಳಿಂದ ಅದ್ರ ಗೊತ್ತೇ ಇಲ್ಲ. ಅದರಿಂದ ಏನಾದರೂ ಬೀದರ್ ನಗರಕ್ಕಿಂತ ಹೋಟೆಲ್ ಮಾಲೀಕರಾಗಲಿ, ಹೋಟೆಲ್ಗಳು ಏನಾದ್ರು ಅಂತಂದ್ರೆ ಅವ್ರು ಕೊಡ್ತಕ್ಕಂಥ ಏನಾದ್ರು ತಿನಿಸಿ ತಿಂಡಿಗಳಿಂದ ಅತಿ ಏನಂದ್ರೆ ಖರಾಬ್ ಇದರಿಂದ ಕೂಡಿರ್ತಾವೆ. ಯಾವುದೇ ಹೋಟೆಲ್ ಆಗಲಿ ಅದರಲ್ಲಿ ಕ್ಲೀನ್ ಮೇಂಟೈನ್ ಇಲ್ಲ, ಮತ್ತೊಂದು ಯಾವುದೇ ಒಂದು ಊಟ ಕೊಡೋದಾಗಲಿ, ಅದರ ಒಂದು ಏನೋ ನಾಷ್ಟ ತರಬೇಕಾದ್ರಲ್ಲಿ ಅದಕ್ಕೆ ನೋಡೋದಿಲ್ಲ, ಏನಿಲ್ಲ. ಮುನ್ಸಿಪಾಲ್ಟಿ ಆಗಲಿ, ನಗರ ಪಾಲಿಕೆ ಆಗಲಿ ಯಾವುದೇ ಒಂದು ಶುಚಿತ್ವವನ್ನು ಕಾಪಾಡ್ತಾ ಇಲ್ಲ. ಒಳ್ಳೆ ಚೆನ್ನಾಗಿ ಕಿಚನು ಏನೇ ಇರ್ತಲ್ಲ ಎಲ್ಲ ಒಟ್ಟು ಒಂದು ಒಳ್ಳೆ ಕ್ಲೀನ್ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ, ಯಾರೂ ನೋಡ್ಲಿಕ್ಕೆ ತಯಾರಿಲ್ಲ. ಹೋಟೆಲ್ ನೋಡಲಿಕ್ಕೆ ದೊಡ್ಡ ದೊಡ್ಡ ಹೆಸರಿವೆ, ಆದರೆ ಅಲ್ಲಿ ಒಳಗಡೆ ನೋಡಬೇಕಾದ್ರೆ ಅಲ್ಲಿ ಭಾಳ ಗಲೀಜು ಅಂತ ಪರಿಸ್ಥಿತಿ ಬಂದಿದೆ. ನಗರಸಭೆಯವರು ಕೂಡ ಅದರ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಅಂತ ತಿಳ್ಕೊಂಡು ಆರೋಗ್ಯಾಧಿಕಾರಿ ನೇಮಿಸಿರ್ತಾರೆ. ಆ ಆರೋಗ್ಯಾಧಿಕಾರಿ ಇವತ್ತಿಗೂ ಕೂಡ ಯಾವ ಹೋಟೆಲ್ ಮೇಲೆ ಹೋಗಿ ಭೇಟಿಯಾಗಿ ಅದು ಸ್ವಚ್ಛತೆಯನ್ನು ಪರಿಶೀಲನೆ ಮಾಡಲಿಲ್ಲ ಇವತ್ತಿಗೂ. ಹೋಟೆಲ್ದಾಗ ಒದರ್ತೀವಿ, ಜಲ್ದಿ ಬರೋದಿಲ್ಲ, ಮತ್ತು ಕೈ ಬೊಟ್ಟು ಹಂಗೆ ಹಾಕ್ತಾರೆ, ನೀರು ಆದ ಕೊಡ್ತಾರೆ. ಅದರಲ್ಲಿಂದ ಒಂದು ಸ್ವಲ್ಪ ಎಲ್ಲರಿಗೂ ಸಮಸ್ಯೆ ಆಗಕತ್ತೈತಿ. ಒಟ್ಟು ಹೋಟೆಲ್ದಾಗ ಒಂದು ದಿವ್ಸದಿಂದ ಹಿಂದಿಂದೂ ತಂದು ಕೊಡ್ತಾರೆ. ಮುಖ್ಯಕ್ಕೆ ಏನಪ್ಪ ಅಂತಂತಂದ್ರೆ ಪ್ರಾಥಮಿಕ ಪ್ರೌಢ ಶಿಕ್ಷಣದೊಳಗೆ ಒಂದು ಸಬ್ಜೆಕ್ಟ್ ಇರಬೇಕು. ನೈರ್ಮಲ್ಯ ಕಾಪಾಡುವ ವಿಷಯದೊಳಗೆ ಒಂದು ವಿಷಯ ಇಟ್ಟರಪ್ಪ ಅಂತಂತಂದ್ರೆ ಆ ಹುಡುಗರಿಗೆ ಒಂದು ಅವೇರ್ನೆಸ್ ಬರ್ತೈತಿ. ಬಿಜಾಪುರದ ಜಿಲ್ಲೆಯಲ್ಲಿ ಇರುವ ಎಲ್ಲ ಹೋಟೆಲ್ಗಳಲ್ಲಿ ಸಾಕಷ್ಟು ಫುಡ್ಸ್ ಆಗಲಿ, ಅಲ್ಲಿ ಇರೋದು ಹುಳ ಪಡ ಅದರ ಯೂಸ್ ಮಾಡೋದು ಎಣ್ಣೆ ಎಲ್ಲ ಸರಿ ಇರೋಲ್ಲ. ಅದರಿಂದ ಭಾಳ ತೊಂದರೆ ಬರ್ತಾ ಇದೆ. ಜನರು ನಾಷ್ಟ ಮಾಡುವಾಗ ಊಟ ಮಾಡುವಾಗ ನೋಡ್ಲಿಕ್ಕೆ ಸ್ವಚ್ಛನೇ ಇರೋಂಗಿಲ್ಲ. ಅದಕ್ಕೆ ಈ ಬಿಜಾಪುರದಲ್ಲಿರುವ ಆರೋಗ್ಯ ಅಧಿಕಾರಿಗಳು ಹಾಗೂ ಅಧಿಕಾರಿಗಳು ಭೇಟಿ ನೀಡಬೇಕು ಹೋಟೆಲ್ನಲ್ಲಿ. ಯಾಕಂದ್ರೆ ಸ್ವಚ್ಛ ಇರಲ್ಲ, ಆರೋಗ್ಯಕ್ಕೆ ಹಾನಿ ಆಗ್ತೈತಿ. ಹೋಟೆಲ್ನಲ್ಲಿ ಸ್ವಚ್ಛತೆ ಇಲ್ಲ, ಮತ್ತು ಹೋಟೆಲೆಲ್ಲ ಇದು ಮಾಡ್ತಿದ್ದೆ. ಅಧಿಕಾರಿಗಳು ಎಲ್ಲ ಆ ಕಡೆ ಹೋಟೆಲ್ ಕಡೆ ಲಕ್ಷ್ಯ ಕೊಡೋಂಗಿಲ್ಲ, ಮತ್ತು ಅಧಿಕಾರಿಗಳು ಒಂದು ಕಡೆ ದುರ್ಲಕ್ಷ್ಯ ಮಾಡ್ತಾರೆ. ಅಲ್ಲೆಲ್ಲ ಕಚರ ಮತ್ತು ಇದು ಮಚ್ಚರ ಎಲ್ಲ ಅಲ್ಲೇ ಬಿದ್ದಿರ್ತಾವೆ, ಆದ್ರೂ ಒಂದು ಸ್ವಲ್ಪ ಆ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಇವು ದೊಡ್ಡ ಹೋಟೆಲ್ಗಳಂತೂ ಲೆಕ್ಕದಾಗ ಯಾವ ಆಯಿಲ್ ಯೂಸ್ ಮಾಡ್ತಾರೆ ಮತ್ತು ನೀರು ಪ್ಯೂರಿಫಿಕೇಶನ್ ಮಾಡಿ ಕೊಡ್ತಾರಿಲ್ಲೋ ಅದಂತೂ ನಮ್ಗೆ ಗೊತ್ತಿಲ್ಲ. ಎಲ್ಲ ಮಂದಿ ದೊಡ್ಡ ದೊಡ್ಡ ಹೋಟೆಲ್ ಅಂತ ಹೋಗ್ತಾರೆ, ಅಲ್ಲಿ ಹೋಗಿ ತಿಂದು ಬರ್ತಾರೆ. ಅಲ್ಲಿ ತಿಂದು ಬರೋದ್ರಿಂದ ಮಲೇರಿಯಾ ಮತ್ತು ಇವು ಡೆಂಗು ಉಂಟಾಗ್ಲಕತ್ತಾವ. ಸುಮಾರು ಹೋಟೆಲ್ಗಳಿವೆ, ಆ ಹೋಟೆಲ್ಗಳಲ್ಲಿ ಗಲೀಜು, ಒಳ್ಳೆಯ ಪದಾರ್ಥಗಳನ್ನು ಮಾಡೋದಿಲ್ಲ. ಪ್ರವಾಸಿಗರು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅಧಿಕಾರಿಗಳು ಆಹಾರ ಕಲಬೆರಕೆ ನಡೀತಾ ಇದೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುಂಬರುವ ಅನಾಹುತಗಳಿಗೆ ಬೇಗನೆ ಸರಿಪಡಿಸಬೇಕಂತೇಳಿ ಇಲ್ಲಿ ನಾನು ಆಗ್ರಹಿಸ್ತಾ ಇದ್ದೇನೆ. ಹೋಟೆಲ್ಗಳಿಗೆ ಹೋದರೆ ತುಂಬ ಗಲೀಜು, ತುಂಬ ಕೊಳಕ ಇರುತ್ತೆ, ಅಲ್ಲಿ ಊಟ ಮಾಡೋಕ್ಕೂ ಮನಸ್ಸಾಗಲ್ಲ.
ಮತ್ತು ಹೋಟೆಲ್ ಒಳಗಡೆ ಎಷ್ಟು ಗಲೀಜಿರುತ್ತೆ, ಹೊರಗಡೆನೂ ಟೇಬಲ್ಗಳು ಅಷ್ಟೇ ಗಲೀಜಾಗಿರುತ್ತೆ. ಅಡುಗೆ ಮಾಡಿದ ಒಂದು ಪದಾರ್ಥದಲ್ಲಿ ಜಿರಳೆ ಬೀಳುತ್ತೆ, ಹಲ್ಲಿಗಳು ಬಿದ್ದ ಉದಾಹರಣೆಗಳು ತುಂಬ ಇದಾವೆ ಇಲ್ಲಿ. ಸಾಕಷ್ಟು ಈಗೇನು ಮಾಡ್ತಾರೆ, ಅದು ಬಿದ್ದಂಥ ಸಂದರ್ಭದಲ್ಲಿ ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಒಂದೆರಡು ಹೋಟ್ಲುಗಳಿಗೆ ಮಾತ್ರ ಹೋಗ್ತಾರೆ, ಎಲ್ಲ ನೋಡ್ಕೊಂಡು ಬರ್ತಾರೆ. ಮತ್ತು ಯಥಾಸ್ಥಿತಿ ಎಲ್ಲ ಹೋಟೆಲ್ಗಳಲ್ಲೂ ಅದೇ ಆಗ್ತಾಯಿದೆ. ನಗರಸಭೆಯವರು ಪ್ರತಿಯೊಂದು ಹೋಟ್ಲಿಗೂ ಕೂಡ ಹೋಗ್ಬಿಟ್ಟು ಸ್ವಚ್ಛತೆ ಇದೆಯೇ ಇಲ್ವೋ ಅನ್ನೋದನ್ನು ನೋಡಿ ಅಲ್ಲಿ ಅವರ ಲೈಸೆನ್ಸ್ ಅವರಿಗೇನು ಪರವಾನಗಿ ಕೊಟ್ಟಿದ್ದಾರೆ ಅದನ್ನು ಇದು ಮಾಡಬೇಕು. ಇಲ್ಲ ಅಂದರೆ ಅಂಥ ಸ್ವಚ್ಛತೆ ಇಲ್ಲದೇ ಇರುವಂಥ ಹೋಟೆಲ್ಗಳನ್ನು ತಕ್ಷಣ ಮುಚ್ಚಿಸಬೇಕು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೋಟ್ಲುಗಳು, ಟೀ ಅಂಗಡಿ ಆಗಲಿ, ಆಮೇಲೆ ಟಿಫನ್ ಹೋಟ್ಲಾಗಲಿ, ಟೀ ಹೋಟ್ಲೇ ಆಗಲಿ, ಆಮೇಲೆ ಬೇರೆ ಯಾವುದನ್ನ ಬಿರಿಯಾನಿ ಹೋಟ್ಲೇ ಆಗಲಿ, ಏನಪ್ಪ ಅಂದರೆ ನಾವು ನೋಡ್ದಂಗೆ ಕ್ಲೀನೆಸ್ ಭಾಳ ಕಮ್ಮಿ. ಹೋಟ್ಲಲ್ಲಿ ಭಾಳ ಕ್ಲೀನರ್, ಭಾಳ ಗಲೀಜಿರುತ್ತೆ. ಆ ಗಲೀಜು ಏನಪ್ಪ ಅಂತಂದರೆ ನೋಡಿದ್ರೆ ಅಸಹ್ಯ ಆಗುತ್ತೆ, ತಿನ್ನೋಕ್ಕೂ ಕೂಡ ಆಗಲ್ಲ. ಆ ಒಂದು ರೀತಿ ನಗರದಲ್ಲಿ ಇದು ಮಾಡ್ತಾರೆ. ಹೋಟ್ಲುಗಳಲ್ಲಿ ಕ್ಲೀನೆಸ್ಸೇ ಇಲ್ಲ. ಸಣ್ಣ ಮಕ್ಕಳಿಗೆ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡಿಸ್ಕೊಂಡು ಅವರಿಗೆ ತಗೊಂಡು ಬಂದು ಕ್ಲೀನೆಸ್ಸೇ ಇಲ್ದಂಗೆ ನೋಡ್ಕೊಂಡು ಭಾಳ ಗಲೀಜು ಮಾಡ್ತಾ ಇದ್ದಾರೆ. ಇದಕ್ಕೆ ಮುನ್ಸಿಪಾಲ್ಟಿಯವರು ಏನು ಕ್ರಮ ತಗೊಳ್ತಿಲ್ಲ.